ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ಬಳಿ ಸಂಪೂರ್ಣ ವರದಿಯನ್ನ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಕೇಳಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಅಪೀಲು ಹೋಗಿಲ್ಲವೆಂದು ಸೌಜನ್ಯ ತಾಯಿ ಕುಸುಮಾವತಿಯವರನ್ನ ಪ್ರಶ್ನೆ ಮಾಡುವ ಯಾವ ನೈತಿಕತೆ ಈ ಸಮಾಜಕ್ಕಿದೆ? ದೇವಸ್ಥಾನದ ಜೀರ್ಣೋದ್ಧಾರದ ಸಹಕಾರಕ್ಕೆಂದು ತಂಡ ಕಟ್ಟಿಕೊಂಡು ಹೆಗ್ಗಡೆಯವರ ಬಳಿ ಹೋದಂತೆ ಈಗ ನ್ಯಾಯ ಕೇಳಲು ತಂಡ ಕಟ್ಟಿಕೊಂಡು ಗಡಿಪಾರಿಗೆ ಆದೇಶಿಸಿ ನೋಟಿಸು ಕೊಟ್ಟಿದ್ದೀರಿ ಅಂದರೆ ತಿಮರೋಡಿಯನ್ನು ಬಂಧಿಸುವ ಆಲೋಚನೆ ಸರ್ಕಾರಕ್ಕಿಲ್ಲ ಅನ್ನುವುದರ ಮುನ್ಸೂಚನೆಯೇ? ನಮಸ್ಕಾರ ಆತ್ಮೇಲೆ, ನಾನು ನಿಮ್ಮ ಆದರ್ಶ ಡಿ ಕೆಂಜೂರ್. ನೀವು ನೋಡ್ತಾ ಇದ್ದೀರಾ ರಾಜಕೀಯ ರಣಾಂಗಣ ಸುದ್ದಿವಾಹಿನಿ. ಸೌಜನ್ಯ ಪ್ರಕರಣವು ಒಳಗೊಂಡಂತೆ ಧರ್ಮಸ್ಥಳದ ಸುತ್ತ ತಳುಕು ಹಾಕಿಕೊಂಡಿರುವ ಪ್ರಕರಣಗಳ ತಾರ್ಕಿಕ ಅಂತ್ಯ ಹೇಗೆ? ನೋಡಿ, ಈಗ ಎನ್ಐ ತನಿಖೆ ಆಗಬೇಕೆನ್ನುವ ಕೂಗು ಹಾಗೂ ಬೇಡಿಕೆ ಎಲ್ಲ ಕಡೆಯಿಂದಲೂ ಕೇಳಿ ಬರ್ತಾ ಇದೆ. ಎನ್ಐಎ ತನಿಖೆಯಿಂದ ಸೌಜನ್ಯ ಪ್ರಕರಣದ ಕಗ್ಗಂಟು ಕೂಡ ಬಿಡಿಸಿಕೊಂಡು ಧರ್ಮಸ್ಥಳದ ಸುತ್ತಲಿನ ಅಘೋಷಿತ ಧರ್ಮ ಯುದ್ಧವು ಮೋಕ್ಷ ಕಾಲದ ನಿರ್ಣಾಯಕ ಘಟ್ಟವನ್ನ ತಲುಪುತ್ತಿದೆ ಎಂದರೆ ಅತಿಶಯೋಕ್ತಿಯಾಗಲಾರದು. ಇಲ್ಲಿ ನ್ಯಾಯ ದೊರಕಲು ಇನ್ನೊಂದು ಹೆಜ್ಜೆ ಬಾಕಿ ಇದೆ ಅಷ್ಟೇ. ಆದರೆ ಇದು ಆರಂಭ, ಅಂತ್ಯವಲ್ಲ. ಸೌಜನ್ಯ ಪ್ರಕರಣವನ್ನ ಭೇದಿಸುವಲ್ಲಿ ಎನ್ಐಎ ತನಿಖೆಯ ಪಾತ್ರವೇನು ಎಂದು ನೋಡುವುದಕ್ಕೂ ಮೊದಲು ಸೌಜನ್ಯ ಪ್ರಕರಣದಲ್ಲಿ ಮತ್ತು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಹಣೆಯಲಾದ ಷಡ್ಯಂತ್ರದ ಪ್ರಕರಣದಲ್ಲಿ ನೀವು ತಳೆದ ನಿಲುವುಗಳ ಬಗ್ಗೆ ಆತ್ಮವಿಮರ್ಶೆಯನ್ನು ಮಾಡಿಕೊಂಡು ಉತ್ತರವನ್ನು ಕಂಡುಕೊಳ್ಳಲೇಬೇಕಾದ ಕೆಲವು ಪ್ರಶ್ನೆಗಳಿವೆ. ಪ್ರಜ್ಞಾವಂತ ನಾಗರಿಕ ಸಮಾಜಕ್ಕೆ, ಅದರಲ್ಲಿಯೂ ಹಿಂದೂ ಸಮಾಜಕ್ಕೆ ಗ್ರಹಣ ಬಡಿದಿದೆಯೇ? ಹೀಗೊಂದು ಪ್ರಶ್ನೆ ಮಾಡಲು ಕಾರಣವೇನೆಂದರೆ, ಸದ್ಯದ ವಸ್ತುಸ್ಥಿತಿಯಲ್ಲಿ ಷಡ್ಯಂತ್ರದ ಭಾಗವೆಂದೇ ಬಿಂಬಿತವಾಗಿದ್ದರೂ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತವರ ಟೀಮ್ ಇಂದಿಗೂ ಹೊಸ ದೂರುಗಳನ್ನ, ರಿಟ್ ಪಿಟಿಷನ್ಗಳನ್ನ ದಾಖಲಿಸುತ್ತಾ ತಮ್ಮ ಸೈದ್ಧಾಂತಿಕ ಬದ್ಧತೆಯ ನಿಲುವಿಗೆ ಅಂಟಿಕೊಂಡಿರುವುದು ಒಂದು ಕಡೆಯಾದರೆ, ಇನ್ನೊಂದು ಕಡೆಯಲ್ಲಿ ಒಂದು ಪವಿತ್ರ ಆರಾಧನಾ ಕೇಂದ್ರವಾದ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರಚಿಸಿದ್ದು ಮೇಲ್ನೋಟದಲ್ಲಿ ಖಚಿತವಾದ ಮೇಲೂ ಕೂಡ ಯಾವುದೇ ಪ್ರಕರಣವನ್ನು ದಾಖಲಿಸುವ ಧೈರ್ಯವನ್ನಾಗಲಿ ಬದ್ಧತೆಯನ್ನಾಗಲಿ ತೋರದೆ ಕೇವಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಗಂಡುಗಲಿಯಂತೆ ಪೌರುಷ ಪ್ರದರ್ಶನ ಮಾಡುವುದನ್ನೇ ಮುಖ್ಯವಾಹಿನಿಯ ಹೋರಾಟವೆಂದು ಭಾವಿಸಿ ಕಾಲಹರಣ ಮಾಡುತ್ತಿರುವ ಸಮುದಾಯ. ಹೌದು, ಜನಜಾಗೃತಿಗಾಗಿ ಧ್ವನಿಯಾಗಲು ಯಾವುದೇ ವೇದಿಕೆಯಾದರೂ ಕೂಡ ಆಗುತ್ತದೆ. ಆದರೆ ಇಂತಹ ಗಂಭೀರ ಸ್ವರೂಪದ ಆರೋಪ ಅಪರಾಧಗಳ ವಿರುದ್ಧ ಪ್ರಕರಣಗಳನ್ನು ದಾಖಲಿಸಿ ತನಿಖಾ ಇಲಾಖೆಗಳಿಗೆ ಶಕ್ತಿ ತುಂಬುವ ಅತ್ಯಂತ ಮಹತ್ವಪೂರ್ಣವಾದ ಜವಾಬ್ದಾರಿ ನಿರ್ವಹಿಸುವುದನ್ನು ಬಿಟ್ಟು ಬಹುತೇಕರು ಗುಂಪಲ್ಲಿ ಗೋವಿಂದ ಎನ್ನುವ ಚಾಳಿಯನ್ನು ಬೆಳೆಸಿಕೊಂಡರೆ ಷಡ್ಯಂತ್ರದ ವಿರುದ್ಧ ಪರಿಣಾಮಕಾರಿಯಾದ ಕಾನೂನುಗಳು ಜಾರಿಯಾಗಲು ಸಾಧ್ಯವೇ? ಇಲ್ಲಿ ಒಂದು ಉದಾಹರಣೆಯನ್ನು ಕೊಡುತ್ತೇನೆ. BL ಸಂತೋಷ್ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ನೀಡಿದ್ದ ತಿಮರೋಡಿ ವಿರುದ್ಧ ಎಲ್ಲರೂ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ಆರ್ಭಟಿಸಿದ್ದು. ಆದರೆ ರಾಜೀವ್ ಕುಲಾಲ್ ವರ್ಸಸ್ ತಿಮರೋಡಿ ಪ್ರಕರಣದಲ್ಲಿ ಬ್ರಹ್ಮವಾರ ಠಾಣೆಯಲ್ಲಿ ಸಾಮಾಜಿಕ ಕಾರ್ಯಕರ್ತ ರಾಜೀವ್ ಕುಲಾಲ್ ನೀಡಿದ ದೂರಿನ ಪರಿಣಾಮವಾಗಿ ತಿಮರೋಡಿಯ ಬಂಧನವಾಗಿ ಅವರ ಪಾಳಯವೇ ಅಕ್ಷರಶಃ ಅದುರಿ ಚದುರಿ ಚಲ್ಲಾಪಿಲಿಯಾಗಿ ಹೋಗಿತ್ತು. ಇದು ಕಾನೂನು ಹೋರಾಟಕ್ಕಿರುವ ಶಕ್ತಿ ಹಾಗೂ ಕಾನೂನಿಗಿರುವ ತಾಕತ್ತನ್ನ ತೋರಿಸುತ್ತದೆ. ಎನ್ಐಎ ತನಿಖೆಯಿಂದ ಷಡ್ಯಂತ್ರಗಾರರ ಬಂಡವಾಳವೆಲ್ಲವೂ ಸಾಕ್ಷ್ಯ ಸಹಿತವಾಗಿ ಬಯಲಾಗಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹತ್ವಪೂರ್ಣವಾದ ಜಾಡು ಸಿಕ್ಕಿ ನ್ಯಾಯ ದೊರಕುವಂತಹ ಸಾಧ್ಯತೆಗಳಿರುವುದರಿಂದ ಎಲ್ಲರ ಬೇಡಿಕೆಯಂತೆ ಎನ್ಐಎ ಇನ್ವೆಸ್ಟಿಗೇಷನ್ ನಡೆಯಲಿ. ಆದರೆ ಅದಕ್ಕಾಗಿ ಕೇವಲ ಸಾಮಾಜಿಕ ಜಾಲತಾಣಗಳಲ್ಲಿ ಬೀದಿಗಳಲ್ಲಿ ನಿಂತು ಗಂಟಲು ಹರಿದುಕೊಂಡ ಮಾತ್ರಕ್ಕೆ ಎನ್ಐಎ ಇನ್ವೆಸ್ಟಿಗೇಷನ್ ಸಂಬಂಧಿಸಿದ ಕಾನೂನು ಪ್ರಕ್ರಿಯೆ ಪ್ರಾರಂಭವಾಗಲು ಸಾಧ್ಯವಿಲ್ಲ. ಹಾಗಾದರೆ ಎನ್ಐಎಯು ಧರ್ಮಸ್ಥಳದ ವಿಚಾರದಲ್ಲಿ ತನಿಖೆಯನ್ನ ಅಧಿಕೃತವಾಗಿ ಪ್ರಾರಂಭಿಸಲು ಬೇಕಾಗಿರುವ ಕಾನೂನು ಪ್ರಕ್ರಿಯೆಗಳಾದರೂ ಯಾವುದು? ಬನ್ನಿ, ಈ ಕುರಿತಾಗಿ ಕಾನೂನಾತ್ಮಕವಾಗಿ ಸಂಪೂರ್ಣ ಮಾಹಿತಿಯನ್ನ ನೀಡಲಿದ್ದಾರೆ ವಕೀಲರಾದ ಬೆಳವೆ ಪ್ರಕಾಶ್ ಹೆಬ್ಬಾರ್ ಅವರು. ನಮಸ್ಕಾರ ವಕೀಲರೇ. ಎನ್ಐಎ ತನಿಖೆಯ ಪ್ರಸ್ತುತತೆ ಹಾಗೂ ತನಿಖಾ ಪ್ರಕ್ರಿಯೆಗಳೇನು ಮತ್ತು ಸೌಜನ್ಯ ಪ್ರಕರಣದ ನಿಗೂಢತೆಯನ್ನ ಭೇದಿಸುವಲ್ಲಿ ಎನ್ಐಎ ತನಿಖೆಯ ಪಾತ್ರವೇನು? ನಮಸ್ಕಾರ ಕೆಂಜೂರು ಆದರ್ಶ್ ಶೆಟ್ರೆ.
ಪ್ರಜ್ಞಾವಂತ ಸಮಾಜಕ್ಕೆ ಅಂಟಿದ ಜಾಡ್ಯವನ್ನ ಹೋಗಲಾಡಿಸುವುದು ಸುಲಭ ಸಾಧ್ಯವಲ್ಲ. ವಿಷಯಕ್ಕೆ ಹೋಗುವ ಮೊದಲು ಅಕ್ಟೋಬರ್ 3ರಂದು ಸ್ವರ್ಗಸ್ಥರಾದ ನ್ಯಾಯಲೋಕದ ದಿಗ್ಗಜ ಕಾರ್ಕಳದ ಹಿರಿಯ ನ್ಯಾಯವಾದಿಗಳಾಗಿದ್ದ ಎಂ.ಕೆ. ವಿಜಯಕುಮಾರ್ ಅವರ ಪುಣ್ಯಸ್ಮರಣೆಯನ್ನ ಮಾಡಿಕೊಳ್ಳುತ್ತಾ ಸೌಜನ್ಯ ಪ್ರಕರಣವನ್ನು ಒಳಗೊಂಡಂತೆ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ ಆರೋಪದ ನ್ಯಾಯಿಕ ವ್ಯಾಪ್ತಿ ಮತ್ತು ಕಾನೂನಿನ ಸಾಧ್ಯತೆಗಳ ಬಗ್ಗೆ ಹಿರಿಯ ಮುತ್ಸದ್ದಿ ನ್ಯಾಯವಾದಿಗಳಾದ ಉಡುಪಿಯ ಶಾಂತರಾಮ್ ಶೆಟ್ರು, ಕುಂದಾಪುರದ ರವಿಕಿರಣ್ ಮುರುಡೇಶ್ವರರಂತಹ ಸ್ಥಳೀಯ ಹಾಗೂ ಹಿರಿಯ ಕಾನೂನು ತಜ್ಞರ ಮಾರ್ಗದರ್ಶನದಲ್ಲಿ ಸರ್ಕಾರವೇ ಲೀಗಲ್ ಕಮಿಟಿಯನ್ನ ಮಾಡಿ ಒಪಿನಿಯನ್ ತೆಗೆದುಕೊಂಡಿದ್ದರೆ ಈ ಪರಿಪ್ರಮಾಣದ ಅಪಪ್ರಚಾರಗಳಿಗೆ ನೆಲೆ ಸಿಗ್ತಾ ಇರಲಿಲ್ಲ. ಏಕೆಂದ್ರೆ ದಕ್ಷಿಣ ಕನ್ನಡದ ದಕ್ಷ ಪೊಲೀಸ್ ವರಿಷ್ಠಾಧಿಕಾರಿ ಅವರಾದ ಅರುಣ್ ಕುಮಾರ್ ಅವರು ಈ ಪ್ರಕರಣದ ಕುರಿತಾಗಿ ಪ್ರಾರಂಭದಲ್ಲಿ ಅತ್ಯಂತ ಸ್ಪಷ್ಟತೆಯನ್ನು ಹೊಂದಿದ್ದರು. ಈ ತಂಡವು ಧರ್ಮಸ್ಥಳದ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಸಲ್ಲಿಸಿದ PIL ನಲ್ಲಿದ್ದ ಅಲಿಗೇಷನ್ ನ ಗ್ರೌಂಡ್ಸ್ ಅನ್ನು ನ್ಯಾಯಮೂರ್ತಿಗಳಾದ ನಾಗರತ್ನ ಮತ್ತು ಸತೀಶ್ ಶರ್ಮರ ಪೀಠವು ಅಬ್ಸರ್ವೇಷನ್ ಮಾಡಿ ಕಟು ಪದಗಳನ್ನು ಉಲ್ಲೇಖಿಸಿ ಡಿಸ್ಮಿಸ್ ಮಾಡಿದ ಜಡ್ಜ್ಮೆಂಟ್ ಅನ್ನುವುದು ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಳಹಂತದ ತನಿಖಾ ವಿಭಾಗಗಳಿಗೆ ಒಂದು ಗೈಡ್ಲೈನ್ಸ್ ಇದ್ದಂತೆ. ಹಾಗೆಯೇ ನ್ಯಾಯಿಕ ತೀರ್ಪಿನ ವಿಮರ್ಶೆಯ ವ್ಯಾಪ್ತಿಯೂ ಕೂಡ ಏಕಮುಖವಾಗಿರದೆ ವಿಶಾಲವಾಗಿರ್ತದೆ. ಇಲ್ಲಿ ಹುಟ್ಟಿಕೊಳ್ಳುವ ಪ್ರಮುಖವಾದ ಪ್ರಶ್ನೆ ಅಂದ್ರೆ, ಷಡ್ಯಂತ್ರದ ಪ್ರಕರಣವನ್ನ ಭೇದಿಸುವಲ್ಲಿ NIA ವ್ಯಾಪ್ತಿ, ಅಗತ್ಯತೆ ಮತ್ತು ಸೌಜನ್ಯ ಪ್ರಕರಣದ ಹಿಂದಿರುವ ಕಾಣದ ಕೈಗಳಿಗೆ ಬೇಡಿ ಬೀಳುವ ಸಾಧ್ಯತೆಗಳಿವೆಯೇ? ಷಡ್ಯಂತ್ರದ ಕಬಂಧ ಬಾಹುಗಳು ಆಳವಾಗಿರುವುದು ಮೇಲ್ನೋಟದಲ್ಲಿಯೇ ಸ್ಪಷ್ಟವಾಗಿರುವುದರಿಂದ ಎಲ್ಲ ಕಡೆಯಿಂದಲೂ NIA ಇನ್ವೆಸ್ಟಿಗೇಷನ್ಗಾಗಿ ಒತ್ತಡ ತೀವ್ರವಾಗ್ತದೆ. ಆದರೆ NIA ಇನ್ವೆಸ್ಟಿಗೇಷನ್ ನಡೆಯಬೇಕಾದರೆ ಕಾನೂನಾತ್ಮಕವಾಗಿ ಸ್ಟೆಪ್ ತೆಗೆದುಕೊಳ್ಳಬೇಕೇ ವಿನಃ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲಿ ನಿಂತು ಆಗ್ರಹಿಸಿದರೆ ಆಗುವುದಿಲ್ಲ. NIA ಇನ್ವೆಸ್ಟಿಗೇಷನ್ಗೆ ಅವಶ್ಯವಿರುವ ಪೂರಕ ವಾತಾವರಣವು ನಿರ್ಮಾಣವಾಗದಿದ್ದಲ್ಲಿ ರಾಜ್ಯ ಸರ್ಕಾರದ ಅಡಿ ಬರುವ ತನಿಖಾ ಸಂಸ್ಥೆಯೇ ತನಿಖೆಯನ್ನು ನಡೆಸಿಕೊಂಡು ಹೋಗ್ತದೆಯೇ ಹೊರತು NIA ಸ್ವಯಂ ಪ್ರೇರಿತವಾಗಿ ಮಧ್ಯಪ್ರವೇಶವನ್ನ ಮಾಡುವುದಿಲ್ಲ. ಏಕೆಂದ್ರೆ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರವು 2-3 ರಾಜ್ಯಗಳ ವಿಶಾಲವಾದ ವ್ಯಾಪ್ತಿಯನ್ನು ಹೊಂದಿದ್ದರೂ ಕೂಡ ರಾಜ್ಯ ಮತ್ತು ಅಂತಾರಾಜ್ಯ ಪೊಲೀಸರು ಪರಸ್ಪರ ಸಮನ್ವಯವನ್ನು ಸಾಧಿಸಿ ಅಂತಾರಾಜ್ಯ ಮಟ್ಟದಲ್ಲಿ ಇನ್ವೆಸ್ಟಿಗೇಷನ್ ನಡೆಸಲು ಬೇಕಾದ ಸಮರ್ಥವಾದ ಕಾನೂನಾತ್ಮಕ ಅಧಿಕಾರವನ್ನು ಹೊಂದಿದ್ದಾರೆ. ಹಾಗಾಗಿ ತನಿಖೆಗೆ ಪೂರಕವಾದ ಸಾಂದರ್ಭಿಕ ಕಾರಣವಿಲ್ಲದೆ NIA ಸ್ವಯಂ ಪ್ರೇರಿತವಾಗಿ ಮಧ್ಯಪ್ರವೇಶವನ್ನ ಮಾಡುವುದಿಲ್ಲ. ಹಾಗಾದರೆ ಇಲ್ಲಿ NIA ಇನ್ವೆಸ್ಟಿಗೇಷನ್ಗೆ ಪೂರಕವಾದ ಮೂಲಭೂತ ಸಾಂದರ್ಭಿಕ ಕಾರಣಗಳಾದರೂ ಯಾವುದು? ನೋಡಿ, ಸ್ಫೋಟಕ್ಕೆ ಅಥವಾ ಬಾಂಬ್ಗೆ ಸಂಬಂಧಿಸಿದ ಯಾವುದೇ ಸ್ವರೂಪದ ಕೃತ್ಯಗಳು ನಡೆದಲ್ಲಿ, ಅಥವಾ ಸ್ಯಾಟಲೈಟ್ ಫೋನ್ ಬಳಕೆಯಾದಲ್ಲಿ, ಅಥವಾ ರಾಜ್ಯ ಸರ್ಕಾರಗಳ ಶಿಫಾರಸು ಮೇರೆಗೆ ಅಥವಾ ಕೇಂದ್ರ ಗೃಹ ಇಲಾಖೆಯ ಸೂಚನೆಯ ಮೇರೆಗೆ NIA ಪುರಪ್ರವೇಶವನ್ನ ಮಾಡುತ್ತದೆಯೇ ಹೊರತು ಧರ್ಮಸ್ಥಳದ ಷಡ್ಯಂತ್ರದಂತಹ ಪ್ರಕರಣಗಳು NIA ತನಿಖಾ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಇಲ್ಲಿ ಮೂಲದಲ್ಲಿ NIA ಸ್ಥಾಪನೆಯ ಉದ್ದೇಶವನ್ನು ಗಮನಿಸಿದರೆ 26/11 ಮುಂಬೈ ದಾಳಿಯ ನಂತರ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ 2008 ಅಡಿಯಲ್ಲಿ ಭಯೋತ್ಪಾದನೆ ಹಾಗೂ ಅದರ ಸಂಬಂಧಿತ ನಿಗ್ರಹಕ್ಕೆಂದೇ ಸ್ಥಾಪನೆಯಾಗಿರುವುದರಿಂದ ಇದರ ಕಾರ್ಯವ್ಯಾಪ್ತಿಯು ಇನ್ನಷ್ಟು ಸ್ಪಷ್ಟವಾಗ್ತದೆ. ಹಾಗಾದರೆ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಪ್ರಕರಣದಲ್ಲಿ NIA ಇನ್ವೆಸ್ಟಿಗೇಷನ್ ಮಾಡಲು ಸಾಧ್ಯವಿಲ್ಲವೇ ಎಂದು ಕೇಳಿದರೆ ಖಂಡಿತವಾಗಿಯೂ ಸಾಧ್ಯವಿದೆ. ಆದರೆ ಹೇಗೆ? ನೋಡಿ, ಪರಿಸರ ರಕ್ಷಣೆಯಾಗಲಿ, ಸಾರ್ವಜನಿಕ ಶಾಂತಿ ಸುವ್ಯವಸ್ಥೆ ಕಾಪಾಡುವುದಾಗಲಿ ಅದು ಕೇವಲ ಇಲಾಖೆ ಅಂದ್ರೆ ಸರ್ಕಾರದ ಜವಾಬ್ದಾರಿ ಅಷ್ಟೇ ಅಲ್ಲ. ಅದರಲ್ಲಿ ಸಾರ್ವಜನಿಕರ ಅಥವಾ ಪ್ರಜ್ಞಾವಂತ ನಾಗರಿಕರ ಸಹಭಾಗಿತ್ವ ಇದ್ದರಷ್ಟೇ ಅದು ಯಶಸ್ವಿ ಆಗ್ತದೆ. ಹಾಗೆಯೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ವಿರುದ್ಧದ ಹೂಡಲಾಗಿರುವ ಷಡ್ಯಂತ್ರದಲ್ಲಿ ಅಂತಾರಾಷ್ಟ್ರೀಯ ನಿಷೇಧಿತ ಭಯೋತ್ಪಾದನಾ ಸಂಘಟನೆಗಳ ಹಿತಾಸಕ್ತಿ ಅಡಗಿದೆ ಎಂದು, ಗುರುತರ ಕೈವಾಡವಿದೆ ಎಂದು ಆರೋಪಿಸಿ ಸಾರ್ವಜನಿಕ ವಲಯದಿಂದ ದೂರುಗಳು ದಾಖಲಾದಲ್ಲಿ ಮಾತ್ರ ಈ ಪ್ರಕರಣವು NIA ಹೊಸ್ತಿಲಿಗೆ ಬಂದು ನಿಲ್ತದೆ. ಧರ್ಮಸ್ಥಳವು ಈಗಾಗಲೇ ಟಾರ್ಗೆಟ್ ಆಗಿತ್ತು ಅನ್ನುವುದಕ್ಕೆ ನವೆಂಬರ್ 19, 2022ರಂದು ನಡೆದ ಕುಕ್ಕರ್ ಬಾಂಬ್ ಪ್ರಕರಣವು ಪೂರಕವಾದ ಮತ್ತು ಸಾಂದರ್ಭಿಕವಾದ ಜೀವಂತ ಸಾಕ್ಷ್ಯ ಎಂದು ಪರಿಗಣಿಸಬಹುದು. ಇಲ್ಲಿ ಸುಮೋಟೋ ಪ್ರಕರಣಗಳ ಮೇಲೆ ಡಿಪೆಂಡ್ ಆಗುವ ಖಯಾಲಿಯನ್ನು ಬಿಟ್ಟು ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಪ್ರಕರಣದ ತನಿಖೆಗಾಗಿ ಆಗ್ರಹಿಸಿ ಪ್ರಜ್ಞಾವಂತ ನಾಗರಿಕ ಸಮಾಜದಿಂದ ಎಷ್ಟು ದೂರುಗಳು ದಾಖಲಾಗಿವೆ ಅನ್ನುವುದು ಕೂಡ ಮುಖ್ಯವಾಗ್ತದೆ. ಬಹುಶಃ ಇಷ್ಟರೊಳಗೆ
ಕಂಪ್ಲೇಂಟುಗಳ ಅಭಿಯಾನ ಅಥವಾ ಚಳುವಳಿ ಆರಂಭವಾಗಬೇಕಿತ್ತು. ಏಕೆಂದರೆ ಸಾಂವಿಧಾನಿಕ ಸಂಸ್ಥೆಗಳನ್ನ ಸ್ವಹಿತಾಸಕ್ತಿಗಾಗಿ ದುರುಪಯೋಗಪಡಿಸಿಕೊಂಡ ಅತ್ಯಂತ ಗಂಭೀರತೆಯಿಂದ ಕೂಡಿದ ಪ್ರಕರಣವಿದು. ಕ್ಯಾನ್ಸರ್ ಗಡ್ಡೆ ಇರುವುದು ಮೆಡಿಕಲ್ ಟೆಸ್ಟ್ ನಲ್ಲಿ ರುಜುವಾತಾದ ಮೇಲೂ ಕೂಡ ಟ್ರೀಟ್ಮೆಂಟಿಗಾಗಿ ಡಾಕ್ಟರ್ ಬಳಿ ಹೋಗಲು ಮೀನಾಮೇಷ ಎಣಿಸುವುದು ಯಾತಕ್ಕೆ ಎಂದು ಮಾರ್ಮಿಕವಾಗಿ ಸಮಾಜವನ್ನು ಕೇಳಬೇಕಾಗ್ತದೆ. ಹಾಗಾದರೆ ಸುಪ್ರೀಂ ಕೋರ್ಟ್ಗೆ ಅಪೀಲು ಹೋಗಿಲ್ಲವೆಂದು ಸೌಜನ್ಯ ತಾಯಿ ಕುಸುಮಾವತಿಯವರನ್ನ ಪ್ರಶ್ನೆ ಮಾಡುವ ಯಾವ ನೈತಿಕತೆ ಈ ಸಮಾಜಕ್ಕಿದೆ ಎಂದು ಕಠಿಣವಾಗಿ ಕೇಳಬೇಕಾಗ್ತದೆ. ಏಕೆಂದರೆ ಷಡ್ಯಂತ್ರಗಳ ಪದರವು ಈ ಪ್ರಮಾಣದಲ್ಲಿ ಬಯಲಾಗ್ತಿದ್ದರೂ ಕೂಡ ಬೆರಳೆಣಿಕೆಯ ವ್ಯಕ್ತಿಗಳನ್ನ ಹೊರತುಪಡಿಸಿ ಕಾನೂನು ಚೌಕಟ್ಟಿನಲ್ಲಿ ನಿಂತು ಒಂದೇ ಒಂದು ದೂರು ಸಲ್ಲಿಸುವ ಬದ್ಧತೆ ಇಲ್ಲದವರಿಗೆ ಇನ್ನೊಬ್ಬರನ್ನು ಪ್ರಶ್ನಿಸುವ ನೈತಿಕತೆಯೂ ಕೂಡ ಇರುವುದಿಲ್ಲ. ಒಟ್ಟಾರೆಯಾಗಿ ಶಿಷ್ಟರ ಮೌನವೇ ದುಷ್ಟರ ಅಟ್ಟಹಾಸಕ್ಕೆ ಪ್ರಮುಖವಾದ ಕಾರಣ. ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಎನ್ಐಎ ತನಿಖೆ ಆಗ್ರಹಿಸುವುದರ ಹಿಂದೆ SIT ತನಿಖೆಯ ಕಾರ್ಯವೈಖರಿಯ ಮೇಲೆ ಅತೃಪ್ತಿ ಎಂದಾಗಲಿ ಅಸಮಾಧಾನ ಎಂದಾಗಲಿ ಅರ್ಥವಲ್ಲ. ಇನ್ಫ್ಯಾಕ್ಟ್ SIT ಅವರ ತನಿಖೆಯಿಂದಾನೇ ಷಡ್ಯಂತ್ರವು ಹೊರಬಂದು ಬಹುಮುಖ ಪ್ರತಿಭೆಗಳ ಬಂಡವಾಳವು ಬಯಲಾಗಿದ್ದು ಅಂದರೆ ಅತಿಶಯೋಕ್ತಿ ಆಗಲಾರದು. ಅದಕ್ಕಾಗಿ ಸರ್ಕಾರಕ್ಕೆ ಮತ್ತು ಪ್ರಣಬ್ ಮಹಾಂತಿ ಮತ್ತು ಅವರ ತನಿಖಾಧಿಕಾರಿಗಳ ಬಳಗಕ್ಕೆ ಅಭಿನಂದನೆಯನ್ನು ಸಲ್ಲಿಸಲೇಬೇಕು. ಹಾಗೆಂದ ಮಾತ್ರಕ್ಕೆ ಸರ್ಕಾರದ ನಡೆಯು ಪರಿಪೂರ್ಣವಾಗಿ ಸರಿಯಾಗಿತ್ತು ಎಂದು ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಆಗುವುದಿಲ್ಲ. ಏಕೆಂದರೆ ಉತ್ಖನನದಲ್ಲಿ ಅಧಿಕೃತವಾಗಿ ಪೋಸ್ಟ್ ಮಾರ್ಟಮ್ ಆಗಿರುವ ಮಹಿಳೆಯ ಒಂದೇ ಒಂದು ಶವ ದೊರಕಿದ್ದರೂ ಕೂಡ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಹೈಡ್ರಾಮಾ ಕ್ರಿಯೇಟ್ ಆಗಿ ಚಳುವಳಿ ಆರಂಭವಾಗುವ ಸಾಧ್ಯತೆಗಳಿತ್ತು. ಆದರೆ ಶಕ್ತಿ ದೇವರುಗಳ ಚಿತ್ತವೇ ಬೇರೆಯಾಗಿತ್ತು. ಇಲ್ಲಿ ಮಹೇಶೆಟ್ಟಿ ತಿಮರೋಡಿ ಅವರನ್ನ ಗಡೀಪಾರು ಆದೇಶಿಸಿ ನೋಟಿಸು ಕೊಟ್ಟಾಗ ಬಹುತೇಕರು ಸಂಭ್ರಮ ಪಟ್ಟಿದ್ದು. ಆದರೆ ಈ ಗಡೀಪಾರನ್ನು ಎಕ್ಸಾಮಿನೇಷನ್ ದೃಷ್ಟಿಕೋನದಲ್ಲಿ ನೋಡಿದಾಗ ಒಂದು ಪ್ರಶ್ನೆ ಹುಟ್ಟಿಕೊಳ್ತದೆ. ಗಡೀಪಾರಿಗೆ ಆದೇಶಿಸಿ ನೋಟಿಸು ಕೊಟ್ಟಿದ್ದೀರಿ ಅಂದರೆ ತಿಮರೋಡಿಯನ್ನು ಬಂಧಿಸುವ ಆಲೋಚನೆ ಸರ್ಕಾರಕ್ಕಿಲ್ಲ ಅನ್ನುವುದರ ಮುನ್ಸೂಚನೆಯೇ? ಹಾಗಾಗಿ ಯಾವುದೇ ಆಕ್ಷೇಪಗಳಿದ್ದರೂ ಕೂಡ ತನಿಖೆಯ ಅಂತಿಮ ವರದಿ ಬಂದ ಮೇಲೆಯೇ ಒಂದು ಸ್ಪಷ್ಟವಾದ ಅಭಿಪ್ರಾಯವನ್ನಾಗಲಿ ನಿಲುವನ್ನಾಗಲಿ ತಳೆಯಬಹುದು ಅನ್ನುವುದು ಕೂಡ ಅಷ್ಟೇ ವಾಸ್ತವ. ಈಗಾಗಲೇ ವಚನಾನಂದ ಸ್ವಾಮಿಗಳ ನೇತೃತ್ವದ ನಿಯೋಗವು ಅಮಿತ್ ಶಾ ಅವರನ್ನ ಭೇಟಿಯಾಗಿ NIA ಇನ್ವೆಸ್ಟಿಗೇಷನ್ಗಾಗಿ ಮನವಿ ಸಲ್ಲಿಸಿರುವುದರಿಂದ ಧರ್ಮಸ್ಥಳ ವಿರುದ್ಧ ನಡೆಯುತ್ತಿರುವ ಒಟ್ಟಾರೆ ಬೆಳವಣಿಗೆ ಮೇಲೆ ಕೇಂದ್ರ ಗೃಹ ಸಚಿವಾಲಯದ ಪರಿವೀಕ್ಷಣೆಯ ದೃಷ್ಟಿ ಬೀರಿದೆ ಅನ್ನುವುದು ಕೂಡ ಅಷ್ಟೇ ಸತ್ಯ. ಧರ್ಮಾಧಿಕಾರಿಗಳ ಕುಟುಂಬವನ್ನ ಯಾವುದಾದರೂ ಪ್ರಕರಣದಲ್ಲಿ ಸಿಲುಕಿಸಿ ಹೇಗಾದರೂ ಮಾಡಿ ಕಟಕಟೆಗೆ ಹತ್ತಿಸಬೇಕೆನ್ನುವ ಮಾನಸಿಕ ಜಿದ್ದಿಗೆ ಬಿದ್ದು ಇಲ್ಲೀಗಲ್ ಆಗಿ ತಲೆಬುರುಡೆಯನ್ನ ದೇಶವ್ಯಾಪಿ ಸುತ್ತಿಸಿ ಸಾಂವಿಧಾನಿಕದ ಸರ್ವೋಚ್ಚ ದೇಗುಲವಾದ ಸುಪ್ರೀಂ ಕೋರ್ಟ್ ನಲ್ಲಿಯೂ ಗ್ರೌಂಡ್ಲೆಸ್ ಅಫಿಡವಿಟ್ ಸಲ್ಲಿಸಲಾಗಿದೆ ಎಂದ ಮೇಲೆ ಅದೇ ಧರ್ಮಸ್ಥಳದ ಅದೇ ಧರ್ಮಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ನಡೆಸುತ್ತಿರುವ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿನಿಯಾಗಿದ್ದ ಕಾರಣಕ್ಕೆ ಸೌಜನ್ಯಳ ಹತ್ಯೆಯೂ ಕೂಡ ಷಡ್ಯಂತ್ರದ ಭಾಗವಾಗಿ ಬರೆದ ಪೂರ್ವಭಾವಿ ಪರೀಕ್ಷೆಯಾಗಿತ್ತೇ ಅನ್ನುವ ತನಿಖಾ ಆಯಾಮದ ಮೇಲೆಯೂ ಕೂಡ ಎನ್ಕ್ವೈರಿ ನಡೆಯಲಿದೆಯೇ? ಈ ಯಕ್ಷ ಪ್ರಶ್ನೆಗೆ ಮುಂದಿನ ದಿನಗಳಲ್ಲಿ ಉತ್ತರ ದೊರಕಲಿದೆ. ಕುವೆಂಪು ಅವರು ಹೇಳಿದ ಹಾಗೆ ಸತ್ತಂತಿಹರನು ಬಡಿಜೆಚ್ಚರಿಸು ಅನ್ನುವ ಉಕ್ತಿಯಂತೆ ಒಟ್ಟಾರೆಯಾಗಿ ಕಾನೂನಿನಲ್ಲಿ ಸಾಧ್ಯವಿರುವ ವಿವಿಧ ಮಜಲುಗಳ ಮೇಲೆ ಬೆಳಕು ಚೆಲ್ಲುವ ಒಂದು ಪ್ರಯತ್ನವಷ್ಟೇ. ಇಲ್ಲಿ ಇದಮಿತ್ತಂ ಎಂದು ತನಿಖಾ ಆಯಾಮಕ್ಕೆ ಚೌಕಟ್ಟನ್ನಾಗಲಿ ತನಿಖಾಧಿಕಾರಿಗಳಿಗೆ ನಿಯಂತ್ರಣ ರೇಖೆಯನ್ನಾಗಲಿ ಅಳೆಯಲು ಸಾಧ್ಯವಿಲ್ಲ. ಆದರೆ ಸರ್ಕಾರಗಳನ್ನು ವ್ಯವಸ್ಥೆಗಳನ್ನು ದೂರುತ್ತಾ ಕಾಲಹರಣ ಮಾಡುವುದರ ಬದಲು ಇರುವ ಕಾನೂನುಗಳನ್ನೇ ಸಮರ್ಪಕವಾಗಿ ಸದ್ಬಳಕೆ ಮಾಡಿಕೊಳ್ಳಲು ಕಲಿತರೆ ಅಲ್ಲಿಯೇ ಪರಿಹಾರಗಳು ದೊರಕುತ್ತದೆ. ಶೆಟ್ರೆ, ಧನ್ಯವಾದಗಳು ವಕೀಲರೇ. ಹಲವು ವಿಚಾರಗಳ ಮೇಲೆ ಕಾನೂನಾತ್ಮಕವಾಗಿ ಬೆಳಕು ಚೆಲ್ಲಿದ್ದೀರಿ. ಥ್ಯಾಂಕ್ ಯು. ಭಾರತ ರಾಷ್ಟ್ರ ಲಾಂಛನವಾದ ಅಶೋಕ ಚಕ್ರದ ಕೆಳಗೆ ಸತ್ಯಮೇವ ಜಯತೆ ಎಂದು ಬರೆದಂತೆ ಕಾಲಚಕ್ರವು ಉರುಳುತ್ತಿದ್ದಂತೆ ಸತ್ಯಕ್ಕೆ ಸದಾ ಜಯ ಸಿಗುತ್ತದೆ ಅನ್ನುವುದಕ್ಕೆ ಧರ್ಮಸ್ಥಳದ ಪ್ರಕರಣವೇ ಒಂದು ಜೀವಂತ ಸಾಕ್ಷಿ. ಇಲ್ಲಿ ಮೂಡುವ ಪ್ರಶ್ನೆ ಎಂದರೆ, ನಾವು ಬೀದಿಯಲ್ಲಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನಿಂತು ಪ್ರಶ್ನೆ ಮಾಡಿದ ಮಾತ್ರಕ್ಕೆ ನಮ್ಮ ಜವಾಬ್ದಾರಿಯು ನೈತಿಕತೆಯು ಮುಗಿದು ಹೋಯಿತೆ? ದೇವಸ್ಥಾನದ ಜೀರ್ಣೋದ್ಧಾರದ ಸಹಕಾರಕ್ಕೆಂದು ತಂಡ ಕಟ್ಟಿಕೊಂಡು ಹೆಗ್ಗಡೆಯವರ ಬಳಿ ಹೋದಂತೆ ಈಗ ನ್ಯಾಯ ಕೇಳಲು ತಂಡ ಕಟ್ಟಿಕೊಂಡು ಸ್ಟೇಷನ್ನು ಕೋರ್ಟು ಬಳಿ ಹೋಗಬೇಕಾಗಿರುವುದು ಕೃತಜ್ಞತಾ ಪೂರ್ವಕವಾಗಿಯೂ ನೈತಿಕವಾಗಿಯೂ ಕರ್ತವ್ಯ ಪಾಲನೆ ಅಲ್ಲವೇ? ಕೋಳಿಯನ್ನು ಕೇಳಿ
ಮಸಾಲೆ ಅರೆಯುವುದಿಲ್ಲ ಅನ್ನುವಂತೆ ಯಾರು ಪ್ರಕರಣವನ್ನು ದಾಖಲಿಸುತ್ತಾರೆ ಎಂದು ತನಿಖಾಧಿಕಾರಿಗಳು ಪ್ರಕ್ರಿಯೆ ಪ್ರಾರಂಭಿಸಲು ಕಾಯುವುದಿಲ್ಲವಾದರೂ ಕೂಡ ಮೊದಲು ಸುಮೋಟೋ ಪ್ರಕ್ರಿಯೆಗಳ ಮೇಲೆ ಡಿಪೆಂಡ್ ಆಗಿರುವುದನ್ನು ಬಿಟ್ಟು ಸರ್ಕಾರಗಳನ್ನು ವ್ಯವಸ್ಥೆಗಳನ್ನು ದೂರುತ್ತಾ ಕುಳಿತುಕೊಳ್ಳುವ ಬದಲು ಕಾನೂನಾತ್ಮಕ ಚೌಕಟ್ಟಿನಲ್ಲಿ ನಿಂತು ಅಭಿಯಾನದ ರೂಪದಲ್ಲಿ ದೂರುಗಳನ್ನು ದಾಖಲಿಸಿ ಪ್ರಶ್ನಿಸುವುದನ್ನು ಪ್ರಜ್ಞಾವಂತ ನಾಗರಿಕ ಸಮಾಜ ಕಲಿಯಬೇಕು. ಏಕೆಂದರೆ ಕಾನೂನುಗಳಿರುವುದು ನಮ್ಮ ರಕ್ಷಣೆಗೆಂದು. ನಮಗೆ ಸೇರಿದ ಅಥವಾ ಸೇರುವ ಪ್ರಾಪರ್ಟಿಯಲ್ಲಿ ಒಂದಿಂಚು ವ್ಯತ್ಯಾಸವಾದರೂ ಕೂಡ ಗಂಟಲು ಹೊರಿದುಕೊಂಡು ವರ್ಷಾನುಗಟ್ಟಲೆ ಕೋರ್ಟ್ ಸ್ಟೇಷನ್ ಎಂದು ಅಲೆದಾಡಿ ಬಡಿದಾಡುವ ನಾವುಗಳು ನಮ್ಮ ಆರಾಧನಾ ಸ್ಥಳಗಳಿಗೆ, ನಮ್ಮ ಧಾರ್ಮಿಕ ಅಸ್ಮಿತೆಗೆ ಧಕ್ಕೆ ಎದುರಾದಾಗ ಮಾತ್ರ ನೈತಿಕ ಬೆಂಬಲವೆಂದು ಹಿಂಬಾಗಿಲ ದಾರಿಯಲ್ಲಿ ನಿಂತು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ನಾಮಕಾವಸ್ಥೆಯ ಪೌರುಷ ಪ್ರದರ್ಶನವನ್ನು ತೋರುತ್ತಾ ಕಾಲಹರಣ ಮಾಡುತ್ತೇವೆ. ಅಂತಹ ಸಮಯದಲ್ಲಿ ಕೋರ್ಟ್ ಸ್ಟೇಷನ್ಗಳ ಹಾದಿಯೇ ಮರೆತು ಹೋಗುತ್ತದೆ. ಏಕೆಂದರೆ ಅದೆಲ್ಲವೂ ವಸಂತ್ ಗಿಳಿಯಾರರಂತಹ ಕೆಲವು ಹೋರಾಟಗಾರರ ಕೆಲಸ, ನಮ್ಮದಲ್ಲ ಎನ್ನುವ ಜಾಣ ನಿಲುವು. ಹಾಗಾದರೆ ವಸಂತ್ ಗಿಳಿಯಾರರಂತ ಕೆಲವು ಬೆರಳೆಣಿಕೆಯ ಮಂದಿಯ ಹೆಗಲಿಗೆ ಮಾತ್ರ ಸಾಮಾಜಿಕ ಜವಾಬ್ದಾರಿಯಾಗಲಿ ಬದ್ಧತೆಯಾಗಲಿ ಇರುವುದೇ? ಹಾಗಾದರೆ ಪ್ರಜ್ಞಾವಂತ ನಾಗರಿಕ ಸಮಾಜ ಕೇವಲ ಹೇಳಿಕೆ ಕೊಡುವುದಕ್ಕೆ ಮಾತ್ರ ಸೀಮಿತವೇ? ಬರೆದಿಟ್ಟುಕೊಳ್ಳಿ, NIA ತನಿಖೆಯಲ್ಲಿ ಸೌಜನ್ಯ ಪ್ರಕರಣದ ಹಿಂದಿರುವ ಇನ್ನೊಂದು ಬಹುದೊಡ್ಡ ಷಡ್ಯಂತ್ರ ಬಯಲಾಗುತ್ತದೆ. ಏಕೆಂದರೆ ಈಗಾಗಲೇ ಧರ್ಮಸ್ಥಳದ ಸುತ್ತ ಗಿರಿಗಿಟ್ಟಲೆ ಸುತ್ತುತ್ತಿರುವ ಷಡ್ಯಂತ್ರದ ರೂವಾರಿಗಳ ಬಹುಮುಖ ಪ್ರತಿಭೆಯ ಕುರಿತಾಗಿ ಇಂಚಿಂಚು ವರದಿಗಳನ್ನು ಕೇಂದ್ರ ಗುಪ್ತಚರ ಇಲಾಖೆಯ ಮೂಲಕ ತರಿಸಿಕೊಂಡಿದ್ದು ಮಾತ್ರವಲ್ಲದೆ ಹೈಕೋರ್ಟ್ ಜಡ್ಜ್ಮೆಂಟ್ ಸಹಿತವಾಗಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ CBI ಬಳಿ ಸಂಪೂರ್ಣ ವರದಿಯನ್ನ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಕೇಳಿದ್ದಾರೆ ಎನ್ನುವ ಮಾಹಿತಿಯು ರಾಜಕೀಯ ಪಡಸಾಲೆಯಲ್ಲಿ ಓಡಾಡುತ್ತಿದೆ. ಕಳ್ಳನ ಮನಸ್ಸು ಹುಳ್ಳಗೆ ಅನ್ನುವಂತೆ ಪೂರ್ವಾಗ್ರಹ ಪೀಡಿತರಾದ ಕೆಲವರು ಆಧಾರ ರಹಿತ ಆರೋಪಗಳನ್ನು ಹೊರಿಸುವ ಮೂಲಕ ದಕ್ಷಿಣ ಕನ್ನಡದ ದಕ್ಷ SP ಅವರ SIT ಅವರ ಹಾಗೂ ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸರ ಆತ್ಮಸ್ಥೈರ್ಯವನ್ನ ಕಸಿಯುವ ಹಾಗೂ ಕಟ್ಟಿ ಹಾಕುವ ಪ್ರಯತ್ನವನ್ನ ಷಡ್ಯಂತ್ರದ ಭಾಗವಾಗಿ ವ್ಯವಸ್ಥಿತವಾಗಿ ಮಾಡಲಾಗುತ್ತಿದೆ ಅನ್ನುವುದನ್ನ ಸೂಕ್ಷ್ಮವಾಗಿ ಗಮನಿಸಲೇಬೇಕಾದ ಅಂಶವಾಗಿದೆ. ಧರ್ಮಸ್ಥಳದ ವಿರುದ್ಧ ಲಕ್ಷ ಜನ ನುಗ್ಗಿ ಬರುತ್ತಾರೆ ಅಂತ ಲೈವ್ನಲ್ಲಿ ಕುಳಿತು ಧಮ್ಕಿ ಬಿಡುತ್ತಾ ಅರಾಜಕತೆಗೆ ಪ್ರೇರೇಪಣೆ ನೀಡುವವರಿಗೆ ಒಂದು ನೇರ ಎಚ್ಚರಿಕೆ. ಸಾಗರೋಪಾದಿಯಲ್ಲಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತ ಸಾಗರಕ್ಕೆ ಅಣೆಕಟ್ಟು ಕಟ್ಟುವ ಗಂಡು ಹುಟ್ಟಿಲ್ಲ, ಹುಟ್ಟುವುದೂ ಇಲ್ಲ. ಆತ್ಮೀಯರೇ, ಇನ್ನಷ್ಟು ಸ್ಫೋಟಕ ವರದಿಗಳಿಗಾಗಿ ವೀಕ್ಷಿಸಿ ನಿಮ್ಮ ರಾಜಕೀಯ ರಣಾಂಗಣ ಸುದ್ದಿವಾಹಿನಿ. ನಮಸ್ಕಾರ.